ಅದೇ ರೀತಿಯಾಗಿ ವಡವಡಿಗಿ ಪರಮಪೂಜ್ಯರು, ಚಡಚಣ ಪರಮಪೂಜ್ಯರು ಹಾಗೂ ಬಾಬಾ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ಮಾಧವ್ ಎಚ್ ಗುಡಿ ಗೌರವ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀ ಆರ್.ಎಲ್. ಕೊಪ್ಪದ್ ಅಧ್ಯಕ್ಷ. ಕನ್ನಡಕ್ಕೋಸ್ಕರ ನೀವು ಎಲ್ಲರೂ ಕಂಕಣಬದ್ಧರಾಗೋಣ ಎನ್ನುತ್ತಾ ಈ ಕವಿಗೋಷ್ಠಿಯನ್ನ ಸಸಿಗೆ ನೀರೆರೆಯುವುದರ ಮುಖಾಂತರ ಎಲ್ಲ ಅತಿಥಿ ಮಹೋದಯರು ಉದ್ಘಾಟಿಸುತ್ತಿದ್ದಾರೆ. ಎಲ್ಲರಿಗೂ ಜೋರಾದ ಚಪ್ಪಾಳೆಯ ಮುಖಾಂತರ ಈ ಕವಿಗೋಷ್ಠಿಯ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು. ಉದ್ಘಾಟಕರಾದಂತಹ ಶ್ರೀ ಎನ್.ಎಂ. ಬಿರಾದರ್, ಸಂಸ್ಥಾಪಕ ಅಧ್ಯಕ್ಷರು, ಚಾಣಕ್ಯ ಕೆರಿಯರ್ ಅಕಾಡೆಮಿ ಗುರುಗಳೊಂದಿಗೆ ಎಲ್ಲ ಅತಿಥಿ ಮಹೋದಯರು ಭಾಗವಹಿಸಬೇಕು. ಕನ್ನಡಕ್ಕಾಗಿ ಕೈ ಎತ್ತು ಅದು ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗುತ್ತದೆ, ಕನ್ನಡಕ್ಕಾಗಿ ಕಿರುಬೇಳನ್ನೆತ್ತಿದರೂ ಸಾಕು ಅದು ಗೋವರ್ಧನಗಿರಿಯಾಗುತ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಇಂಗಳೇಶ್ವರದ ವಚನಶಿಲಾ ಮಂಟಪ ಪ್ರಪಂಚದೊಳ್ ಹರಡಿದೆ. ಇಂಗಳೇಶ್ವರದ ವಚನಶಿಲಾ ಮಂಟಪ ಪ್ರಪಂಚದೊಳ್ ಹರಡಿದೆ. ವಚನಗಳ ಸಾರ ಸಾರಿ ಸಾರಿ ಹೇಳಿದೆ. ವಚನಗಳ ಸಾರ ಸಾರಿ ಸಾರಿ ಹೇಳಿದೆ. ಶಿಲಾನ್ಯಾಸದ ರೂವಾರಿಗಳು ಶ್ರೀ ಶ್ರೀ ಚೆನ್ನಬಸವ ದೇವರು. ಶಿಲಾನ್ಯಾಸದ ರೂವಾರಿಗಳು ಶ್ರೀ ಶ್ರೀ ಚೆನ್ನಬಸವ ದೇವರು 96 ವರ್ಷದ ಪೂಜ್ಯರು. ಇಂದು 20ನೇ ಸಮ್ಮೇಳನದ ಸರ್ವಾಧ್ಯಕ್ಷರು. 96 ವರ್ಷದ ಪೂಜ್ಯರು ಇಂದು 20ನೇ ಸಮ್ಮೇಳನದ ಸರ್ವಾಧ್ಯಕ್ಷರು. ವಚನ ವೈಶಾಲ್ಯತೆ ಮಿನುಗಿದೆ, ಬಸವಣ್ಣನ ಕವಿಹೃದಯ ಬಿಂಬಿಸಿದೆ. ವಚನ ವೈಶಾಲ್ಯತೆ ಮಿನುಗಿದೆ, ಬಸವಣ್ಣನ ಕವಿಹೃದಯ ಬಿಂಬಿಸಿದೆ. ವಚನ ವೈಭವ ಜೇನುಗೂಡಾಗಿದೆ, ವಚನ ವೈಭವ ಜೇನುಗೂಡಾಗಿದೆ. ನನ್ನ ಕವನದ ಶೀರ್ಷಿಕೆ ನನ್ನಪ್ಪನ ಆರಾಧಿಸುವೆನು. ನನ್ನಪ್ಪನ ಆರಾಧಿಸುವೆನು, ನನ್ನಪ್ಪನ ಆರಾಧಿಸುವೆನು, ಆತನೇ ನನಗೆ ನಿಜ ದೈವನು. ನನ್ನಪ್ಪನ ಆರಾಧಿಸುವೆನು, ಆತನೇ ನನಗೆ ನಿಜ ದೈವನು. ಅಪ್ಪ ಅದ್ಭುತ ಸಂಬಂಧ, ಅಪ್ಪ ಎಲ್ಲ ಮೀರಿದ ಬಂಧ, ಅಪ್ಪ ದೇವರು ಕೊಟ್ಟವರ, ಅಪ್ಪ ಎಲ್ಲ ಮಕ್ಕಳ ಆಧಾರ. ನನ್ನಪ್ಪನ ಆರಾಧಿಸುವೆನು, ಆತನೇ ನನಗೆ ನಿಜ ದೈವನು. ಕಣ್ ಕಾತುರ ತನಿಸಿದ ತನ್ನ ಹೆಗಲ ಮೇಲೆ ಹೊತ್ತು, ಕಣ್ ಕಾತುರ ತನಿಸಿದ ತನ್ನ ಹೆಗಲ ಮೇಲೆ ಹೊತ್ತು, ಪ್ರೀತಿಯಿಂದ ತಿನಿಸಿದ ಅಮೃತದ ಕೈತೊತ್ತು. ಸೋತು ಹೋದೆವು ಬಸವ ನಾವು, ಸೋತು ಹೋದೆವು ಬಸವ ನಾವು, ಪದಗಳಿಗೆ ಎಟುಕದ ನಿನ್ನನ್ನ ಪದಗಳಲ್ಲಿ ಪೋಣಿಸಿ ಪದಕ ಪಡೆವ ಹುಚ್ಚು ಕವಿಗಳು ನಾವು ಆಗುವಲ್ಲಿ. ಸೋತು ಹೋದೆವು ಬಸವ ನಾವು, ಪದಗಳಿಗೆ ಎಟುಕದ ನಿನ್ನನ್ನ ಪದಗಳಲ್ಲಿ ಪೋಣಿಸಿ ಪದಕ ಪಡೆವ ಹುಚ್ಚು ಕವಿಗಳು ನಾವು ಆಗುವಲ್ಲಿ. ನಾಚಿ ನೀರಾದೆವು ಬಸವ ನಾವು, ಬರಹಕ್ಕೆ ನಿಲುಕದ ನಿನ್ನನ್ನ ಬರವಣಿಗೆಯಲ್ಲಿ ಬಂಧಿಸಿ ಪುರವಣಿಯಲ್ಲಿ ಮೆರವಣಿಗೆ ಮಾಡುತ್ತಲೇ. ನಾಚಿ ನೀರಾದೆವು ಬಸವ ನಾವು, ಬರಹಕ್ಕೆ ನಿಲುಕದ ನಿನ್ನನ್ನ ಬರವಣಿಗೆಯಲ್ಲಿ ಬಂಧಿಸಿ ಪುರವಣಿಯಲ್ಲಿ ಮೆರವಣಿಗೆ ಮಾಡುತ್ತಲೇ. ವಚನ ಭ್ರಷ್ಟರಾದೆವು ಬಸವ ನಾವು, ನಿನ್ನ ವಚನಾಮೃತವನ್ನು ಉಂಡು ಪಚನ ಮಾಡಿಕೊಳ್ಳದೆ ಮತಿಯ ಮೀರಿ ಮಾತಿಗೆ ಮುಟ್ಟಲಾಗುವತ್ತಲೇ. ಹಸಿರಿನ ಐಶ್ವರ್ಯ ಯುಗಾದಿ. ಶೀರ್ಷಿಕೆ ಹಸಿರಿನ ಐಶ್ವರ್ಯ ಯುಗಾದಿ. ತವರಿಗೆ ಹೂರಣ ಹೆಣ್ಣಿವಳು ಭೂಷಣ, ತವರಿಗೆ ತೋರಣ ಹೆಣ್ಣಿವಳು ಭೂಷಣ, ಯುಗಾದಿ ಹಬ್ಬಕ್ಕೆ ಸವಿ ಹೋಳಿಗೆ ಹೂರಣ. ಯುಗಾದಿ ಹಬ್ಬಕ್ಕೆ ಸವಿ ಹೋಳಿಗೆ ಹೂರಣ.
ಹೊಸ ವರ್ಷಕ್ಕೆ ಹೊಸ ಸೀರೆ ಉಟ್ಟು ನಾವು ಸೇರೋಣ, ಹೊಸ ವರ್ಷಕ್ಕೆ ಹೊಸ ಸೀರೆ ಉಟ್ಟು ನಾವು ಸೇರೋಣ, ಅಣ್ಣ ತಮ್ಮರ ಮನೆ ಬೆಳಗೆಂದು ಹರಿಸೋಣ, ಅಣ್ಣ ತಮ್ಮರ ಮನೆ ಬೆಳಗೆಂದು ಹರಿಸೋಣ. ಹಾಲಕ್ಕಿ ಹಾಡ್ಯಾವ ಬೆಳಕಿ ಹಾರ್ಯಾವ, ಹಾಲಕ್ಕಿ ಹಾಡ್ಯಾವ ಬೆಳಕಿ ಹಾರ್ಯಾವ, ಬೇವು ಬೆಲ್ಲದಗಳಿಗೆ ಸೇರ್ಯಾವ. ಕಾವ್ಯದ ಶೀರ್ಷಿಕೆ ಬದುಕಿನ ಬಂಡಿ. ಹುಚ್ಚದ್ದು ಹೆಚ್ಚಾಗಿವೆ ವಿಚ್ಛೇದನ ಯಾಕೋ, ಹುಚ್ಚದ್ದು ಹೆಚ್ಚಾಗಿವೆ ವಿಚ್ಛೇದನ ಯಾಕೋ, ದುರಾಸೆಯ ಹೆಗಲೇರಿ ಓಡು ಆಸೆಯೇನು ಮನಕು. ಹಗಲು ಬೆಳಕಿನಲ್ಲಿ ಕಣ್ಣ ಮುಚ್ಚಾಲೆ ಆಟ ಯಾಕೋ, ಹಗಲು ಬೆಳಕಿನಲ್ಲಿ ಕಣ್ಣ ಮುಚ್ಚಾಲೆ ಆಟ ಯಾಕೋ, ಸುಗಮ ದಾರಿಯಲ್ಲಿ ಕವಲು ದಾರಿ ಹಿಡಿಯೋದ್ಯಾಕೋ. ಸಂಸಾರದ ಬಂಡಿ ಜಗ್ಗುವ ಜೋಡೆತ್ತಿನಂಗ, ಸಂಸಾರದ ಬಂಡಿ ಜಗ್ಗುವ ಜೋಡೆತ್ತಿನಂಗ, ಹೆಜ್ಜೆ ಹೆಜ್ಜೆಗೂ ಒಂದಾಗಿ ಸಾಗಬೇಕು. ಗಾಲಿಗೆ ಪ್ರೇಮದ ಕೀಲೆನ್ನೇ ಹಾಕಿ, ಗಾಲಿಗೆ ಪ್ರೇಮದ ಕೀಲೆನ್ನೇ ಹಾಕಿ, ಕೀಲು ಬಿಚ್ಚಿ ಬೀಳದಂಗೆ ನೋಡ್ಕೋಬೇಕು. ಹೋಗೋ ದಾರ್ಯಾಗ 108 ಅನುಮಾನದ ದಡಕಿ, ಹೋಗೋ ದಾರ್ಯಾಗ 108 ಅನುಮಾನದ ದಡಕಿ, ಬ್ಯಾಡಂದರು ಬರ್ತಾವ ಆಗಾಗ ತಲೆಯಾಗ ಹುಡುಕಿ. ಅಪ್ಪ. ನನ್ನ ಕವನದ ಶೀರ್ಷಿಕೆ ಅಪ್ಪ. ತಾಯಿಯ ಗರ್ಭದಿ ನಾನಿರುವಾಗ 3 ಹೆಣ್ಣು ಮಕ್ಕಳಿದ್ದರು, ತಾಯಿಯ ಗರ್ಭದಿ ನಾನಿರುವಾಗ 3 ಹೆಣ್ಣು ಮಕ್ಕಳಿದ್ದರು, ಎನಗೆ ಹೆಣ್ಣೇ ಆಗಲೆಂದು ಚಡಪಡಿಸಿದ ಜೀವ ನನ್ನಪ್ಪ, ಎನಗೆ ಹೆಣ್ಣೇ ಆಗಲೆಂದು ಚಡಪಡಿಸಿದ ಜೀವ ನನ್ನಪ್ಪ. ಕಾಯಕವೇ ದೇವರೆಂದು ನಂಬಿ ಅದೆಷ್ಟೋ ಕಷ್ಟವ ನುಂಗಿ, ಕಾಯಕವೇ ದೇವರೆಂದು ನಂಬಿ ಅದೆಷ್ಟೋ ಕಷ್ಟವ ನುಂಗಿ, ನಮಗಾಗಿ ಬಾಳ ಸವಿಸಿ ಸದಾ ದುಡಿಯುತ್ತಿಹನು ನಮ್ಮಪ್ಪ, ನಮಗಾಗಿ ಬಾಳ ಸವಿಸಿ ಸದಾ ದುಡಿಯುತ್ತಿಹನು ನಮ್ಮಪ್ಪ. ಹೊಲದಿ ಆಳಾಗಿ ದುಡಿಯುತ್ತಾ ನಮ್ಮನ್ನೆಲ್ಲ ರಾಣಿಯಂತೆ ಸಲಹುತಿಹ, ಹೊಲದಿ ಆಳಾಗಿ ದುಡಿಯುತ್ತಾ ನಮ್ಮನ್ನೆಲ್ಲ ರಾಣಿಯಂತೆ ಸಲಹುತಿಹ, ಪ್ರತಿಕ್ಷಣ ನಮಗಾಗಿ ಮಿಡಿಯುವ, ಪ್ರತಿಕ್ಷಣ ನಮಗಾಗಿ ಮಿಡಿಯುವ ಎನ್ನ ಜೀವನದ ರೂಪಕ ನನ್ನಪ್ಪ, ಪ್ರತಿಕ್ಷಣ ನಮಗಾಗಿ ಮಿಡಿಯುವ ಎನ್ನ ಜೀವನದ ರೂಪಕ ನನ್ನಪ್ಪ. ನನ್ನ ಬದುಕಿನ ತೇರ, ನನ್ನ ಬದುಕಿನ ತೇರ, ನಮ್ಮಪ್ಪನ ಬಗ್ಗೆ ಎಷ್ಟು ಹೇಳಿದರೂ ಮುಗಿಯದು ಅಧ್ಯಾಯದ ಸಾರ. ಬಡತನ ಇದ್ರೂ ಭಾಳ ಚಂದಾಗಿ ಇದ್ದೀವಿ, ಬಡತನ ಇದ್ರೂ ಭಾಳ ಚಂದಾಗಿ ಇದ್ದೀವಿ, ಯಾರಿಗೂ ಕೈ ಚಾಚಿದಂಗ ಬದುಕಿನೂ ತೋರಿಸೀವಿ. ಸೋರುವ ಮನೆ ಇದ್ರೂ ಅಕ್ಕಿ ಕಾಳಿಗಾಗಿ ಯಾರ ಮುಂದೆ ಹೋಗಿ ಸೇರು ಹಿಡಿದಿಲ್ಲ, ಸೋರುವ ಮನೆ ಇದ್ರೂ ಅಕ್ಕಿ ಕಾಳಿಗಾಗಿ ಯಾರ ಮುಂದೆ ಹೋಗಿ ಸೇರು ಹಿಡಿದಿಲ್ಲ. ಕಂಡು ನಗುವರ ಮುಂದೆ ಮರ್ಯಾದೆ ಕಳ್ಕೊಂಡು ಎಂದೂ ಜೀವನದಲ್ಲೂ ಜಾರಿನೂ ಬಿದ್ದಿಲ್ಲ. ಚಿಮಣಿ ಬೆಳಕಿನಾಗ ಅಪ್ಪ ಬದುಕಿನ ಪಾಠ ಹೇಳ್ಯಾನ, ಚಿಮಣಿ ಬೆಳಕಿನಾಗ ಅಪ್ಪ ಬದುಕಿನ ಪಾಠ ಹೇಳ್ಯಾನ, ತಾನು ಮನೆ ಮಕ್ಕಳಿಗಾಗಿ ಬೆಂಕಿಯಲ್ಲಿ ಬೆಂದಾನ. ನನ್ನ ಕವನದ ಶೀರ್ಷಿಕೆ ಮೊಬೈಲ್ ಕಾಲ. ಯಾಕಾರ ಬಂದೈತಿ ಮೊಬೈಲ, ಸಾಕಾಗಿ ಹೋಗೈತಿ ಈ ಕಾಲ, ಯಾಕಾರ ಬಂದೈತಿ ಮೊಬೈಲ, ಸಾಕಾಗಿ ಹೋಗೈತಿ ಈ ಕಾಲ. ಅಳುತ್ತಿರುವ ಮಗುವಿಗೆ ತಿಳಿದಂಗ ನಗಸ್ತೈತಿ, ಕಲಿಯುವ ಮಕ್ಕಳ ಕೆಡಸಾಕ ಹಚ್ಚೈತಿ. ಅಳುತ್ತಿರುವ ಮಗುವಿಗೆ ತಿಳಿದಂಗ ನಗಸ್ತೈತಿ, ಕಲಿಯುವ ಮಕ್ಕಳ ಕೆಡಸಾಕ ಹಚ್ಚೈತಿ. ಓದುವ ಮಕ್ಕಳ ತನ್ನೆಡೆಗೆ ಸೆಳಿತೈತಿ, ಪುಸ್ತಕ ದೂರಾಗಿ ನುಸಿ ತಿನ್ನಂಗಾಗೈತಿ. ಓದುವ ಮಕ್ಕಳ ತನ್ನೆಡೆಗೆ ಸೆಳಿತೈತಿ, ಪುಸ್ತಕ ದೂರಾಗಿ ನುಸಿ ತಿನ್ನಂಗಾಗೈತಿ. ಯಾಕಾರ ಬಂದೈತಿ ಮೊಬೈಲ, ಸಾಕಾಗಿ ಹೋಗೈತಿ ಈ ಕಾಲ. ಸರ್ವ ಜೀವಿಗಳ ಬದುಕಿಗೆ ದಾರಿ ದೀಪವಾಗಿ, ಸರ್ವ ಜೀವಿಗಳ ಬದುಕಿಗೆ ದಾರಿ ದೀಪವಾಗಿ ಬೆಳಕ ಕೊಡುವ ಸೂರ್ಯಚಂದ್ರರು ಯಾವ ಜಾತಿ ಧರ್ಮದವರೆಂದು ಹೇಳಬಲ್ಲಿರ, ಯಾವ ಜಾತಿ ಧರ್ಮದವರೆಂದು ಹೇಳಬಲ್ಲಿರ. ಹರಿಯುವ ನೀರಿಗೆ ಬೀಸುವ ಗಾಳಿಗೆ, ಹರಿಯುವ ನೀರಿಗೆ ಬೀಸುವ ಗಾಳಿಗೆ, ಓಡುವ ಮೋಡುಗಳಿಗೆ, ಹಾರಾಡುವ ಪಕ್ಷಿಗಳಿಗೆ ದಾರಿ ತೋರಿಸಿದವನು ಯಾವ ಜಾತಿ ಧರ್ಮದವನೆಂದು ಹೇಳಬಲ್ಲಿರ, ಯಾವ ಜಾತಿ ಧರ್ಮವೆಂದು ಹೇಳಬಲ್ಲಿರ. ಏನೋ ಏನೋ ಭಗವಂತ ಇನ್ನೂ ಇರುವೆಯ ಜೀವಂತ, ಏನೋ ಏನೋ ಭಗವಂತ ಇನ್ನೂ ಇರುವೆಯ ಜೀವಂತ. ನ್ಯಾಯವು ಸುಟ್ಟಿದೆ, ನೀತಿಯು ಅಟ್ಟಿದೆ, ಭೀತಿಯು ಹುಟ್ಟಿದೆ ಜನರಲ್ಲಿ. ನ್ಯಾಯವು ಸುಟ್ಟಿದೆ, ನೀತಿಯು ಅಟ್ಟಿದೆ, ಭೀತಿಯು ಹುಟ್ಟಿದೆ ಜನರಲ್ಲಿ. ಪ್ರೀತಿಯು ಸತ್ತಿದೆ, ಸ್ನೇಹವು ಅತ್ತಿದೆ, ದ್ವೇಷವು ಮುತ್ತಿದೆ ಜಗದಲ್ಲಿ. ಕೋಟಿ ಕೋಟಿ ಹಣವನ್ನು ಲೂಟಿ, ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡುವ ಜನರಿಗೆ ಶ್ರೀರಕ್ಷೆ. ಮೇಟಿಯೇ ನಂಬಿ ರಟ್ಟಿಯೇ ನಂಬಿ ದುಡಿಯುವ ರೈತಗೆ ಇದೆ ಶಿಕ್ಷೆ. ಮೇಟಿಯೇ ನಂಬಿ ರಾಟಿಯೇ ನಂಬಿ ದುಡಿಯುವ ರೈತಗೆ ಇದೆ ಶಿಕ್ಷೆ.
ದೇಶವ ನಾಶ ಮಾಡಲು ಹೊರಟ ಭ್ರಷ್ಟರಿಗಿಲ್ಲಿ ಅಧಿಕಾರ. ದೇಶವ ನಾಶ ಮಾಡಲು ಹೊರಟ ಭ್ರಷ್ಟರಿಗಿಲ್ಲಿ ಅಧಿಕಾರ. ದೇಶವೇ ನನ್ನುಸಿರೆಂದು ಬಾಳುವ ಒಕ್ಕುವ ರೈತಗೆ ಧಿಕ್ಕಾರ. ವೇದಿಕೆ ಮೇಲೆ ಎಲ್ಲರಿಗೂ ಧನ್ಯವಾದಗಳು. ಪುತ್ರ ಕಾಮೇಷ್ಟಿ ವೃತ ಫಲಗಳು, ನವಮಾಸ ನೋವುಂಡು ಹೊತ್ತು ಹೆತ್ತ ಶಿಶುಗಳು, ಬಂಜೆ ಪಟ್ಟ ಕಳೆದ ರಕ್ತಪಿಂಡಗಳು, ತಾಯಿ ಹರಕೆಯ ಹೊಕ್ಕಳ ಬಳ್ಳಿಗಳು, ಮಕ್ಕಳ ನೋವು ನುಂಗಿ ಪ್ರೀತಿಧಾರೆ ಎರೆದ ಮಾತೆಯರು, ಒಡಲ ಕುಡಿಗಾಗಿ ಕಲ್ಲರಳಿ ಹೂವಾದ ಮಾತಾಪಿತರು, ಸಂಸ್ಕಾರ ಸಂಸ್ಕೃತಿ ಶಿಕ್ಷಣ ನೀಡಿದ ಮೊದಲ ಗುರು ತಾಯಿ, ಪಾಲಿಸಿ ಪೋಷಿಸಿ ಲಗ್ನ ಮಾಡಿ ಉದ್ಯೋಗಕ್ಕೆ ಹಚ್ಚಿದ ಜನ್ಮದಾತರು ಇವರು ತಾಯಿ ಹರಕೆಯ ಮಕ್ಕಳ ಬಳ್ಳಿಗಳು. ಅನ್ನದಾತರ ಸಮೃದ್ಧಿ ಉಂಡು ಅವರಿಗೆ ದ್ರೋಹ ಬಗೆದ ಮಕ್ಕಳು, ಅವರ ಪಿಂಚಣಿ ನುಂಗಿ ಅವರನ್ನೇ ನಿರಾಧಾರಗೈದವರು, ಅವರ ಸಕಲ ಆಸ್ತಿ ಮಾರಿ ವಿದೇಶದಿ ನೆಲೆಸಿದವರು, ಅನ್ನ ಬಟ್ಟೆ ಕೊಡದೆ ಅಪರಾತ್ರಿ ಹೊರಗಟ್ಟಿದ ಕೃತಜ್ಞರು ಅವರೇ ತಾಯಿ ಹರಕೆಯ ಹೊಕ್ಕಳ ಬಳ್ಳಿಗಳು. ಅಕ್ಷರ ಜಾತ್ರೆಯ ಅದ್ದೂರಿ ಜೋರ, ಕನ್ನಡ ತೇರನು ಎಳೆಯೋಣ ಬಾರ, ಕನ್ನಡಾಂಬೆಯ ಕೀರ್ತಿಯ ಪಾರ, ವಿಜಯಪುರದಲ್ಲಿ ತುಂಬೈತಿ ಸಡಗರ, ಕನ್ನಡಾಂಬೆಯ ಕೀರ್ತಿಯ ಪಾರ, ವಿಜಯಪುರದಲ್ಲಿ ತುಂಬೈತಿ ಸಡಗರ, ಕನ್ನಡ ಪದಗಳ ಸುಂದರ ಹಾರ, ಕನ್ನಡಾಂಬೆಗೆ ಹಾಕೋಣ ಬಾರ, ಕನ್ನಡ ಮನಸ್ಸುಗಳು ಸೇರಲು ಸುಂದರ, ಕನ್ನಡ ನಾಡಿನ ಸಂತಸ ಸಡಗರ, ಕನ್ನಡ ಮನಗಳು ಸೇರಲು ಸುಂದರ, ಕನ್ನಡ ನಾಡಿನ ಸಂತಸ ಸಡಗರ. ಅಕ್ಷರ ಜಾತ್ರೆಯ ಅದ್ದೂರಿ ಜೋರ, ಕನ್ನಡ ತೇರನು ಎಳೆಯೋಣ ಬಾರ, ಕನ್ನಡಾಂಬೆಯ ಕೀರ್ತಿಯ ಪಾರ, ವಿಜಯಪುರದಲ್ಲಿ ತುಂಬೈತಿ ಸಡಗರ. ಎಲ್ಲೆಲ್ಲೂ ನೋಡು ಕನ್ನಡದ ಸೊಗಡ, ನುಡಿಯಲು ಚಂದ ಕಸ್ತೂರಿ ಕನ್ನಡ, ಕನ್ನಡಿಗರ ಮನವದು ಜೇನುಗೂಡ, ಕನ್ನಡ ಸಾಹಿತ್ಯದ ಚಂದದ ಬೀಡ. ಭಕ್ತರ ಭಾಗ್ಯೋದಯದ ನಿಧಿಯಾಗಿ, ಆಧ್ಯಾತ್ಮ ಪ್ರವಚನಗಳ ಜ್ಞಾನ ಸುದೆಯಾಗಿ, ಭಕ್ತರ ಭಾಗ್ಯೋದಯದ ನಿಧಿಯಾಗಿ, ಆಧ್ಯಾತ್ಮ ಪ್ರವಚನಗಳ ಜ್ಞಾನ ಸುದೆಯಾಗಿ, ಭಕ್ತರಿಗೆ ಸನ್ಮಾರ್ಗ ತೋರುವ ಬೆಳಕಾಗಿ, ಭಕ್ತರಿಗೆ ಸನ್ಮಾರ್ಗ ತೋರುವ ಬೆಳಕಾಗಿ, ದೈವತ್ವದ ಸರಳ ಸಾಕಾರ ಮೂರ್ತಿಯಾಗಿ, ದೈವತ್ವದ ಸರಳ ಸಾಕಾರ ಮೂರ್ತಿಯಾಗಿ, ಜನಮಾನಸದಲ್ಲಿ ಉಳಿದಿಹೆ ನಡೆದಾಡುವ ದೇವರಾಗಿ, ಜನಮಾನಸದಲ್ಲಿ ಉಳಿದಿಹೆ ನಡೆದಾಡುವ ದೇವರಾಗಿ. ಹಣೆಯ ಮೇಲೆ ವಿಭೂತಿಯ ಅಲಂಕಾರ, ಹಣೆಯ ಮೇಲೆ ವಿಭೂತಿಯ ಅಲಂಕಾರ, ಸವಿನುಡಿಗಳು ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಶೃಂಗಾರ, ಸವಿನುಡಿಗಳು ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಶೃಂಗಾರ. ಪ್ರೀತಿ ಎಂದರೆ ಕೇಳಿದ ಯುವ ಸ್ನೇಹಿತನ ಹೇಳಿದ ಕಿಂಚಿತ್ತೂ ಯೋಚಿಸದೆ ಪ್ಯಾಷನ್, ಅರ್ಥ ಸಂಕುಚಿತವಾಯಿತೆ ಹೊಸ ರೂಪ ಪಡೆಯಿತೆ ಯೋಚನೆ ನನ್ನೊಳಗೆ, ಉಪದೇಶ ಹೇಳಬೇಕೆಂದವ ಸುಮ್ಮನಾದೆ ಸತ್ಯವೇನೋ, ಹೇಳಿದ ಮುಂದುವರೆದು ತಲೆಮಾರು ಬದಲಾಯಿತು, ಹೇಳಿದ ಮುಂದುವರೆದು ತಲೆಮಾರು ಬದಲಾಯಿತು, ಕಣ್ಣೊಳಗೆ ನಾಚಿ ನೀರಾಗುವುದಲ್ಲ ಬೇಕೆಂದವರ ಜೊತೆ ಚಾಟಿಂಗ್ ಡೇಟಿಂಗ್, ಮನಸ್ಸೊಳಗೆ ಯಾರನ್ನೋ ಕಾಪಿಟ್ಟುಕೊಂಡು ಉಸಿರಲ್ಲೂ ಹೆಸರೆತ್ತದೆ ಓಡಾಡುತ್ತಿದ್ದೆವು, ಮನಸ್ಸೊಳಗೆ ಯಾರನ್ನೋ ಕಾಪಿಟ್ಟುಕೊಂಡು ಉಸಿರಲ್ಲೂ ಹೆಸರೆತ್ತದೆ ಓಡಾಡುತ್ತಿದ್ದೆವು, ಕಣ್ಣೊಳಗೆ ಕಂಡು ಮುಗುಳ್ನಗೆಯಲ್ಲೇ ಮನೆ ತಲುಪುತ್ತಿದ್ದೆವು. ಅವ್ವ ನಿನ್ನ ಗಟ್ಟಿ ತನಕ ಸರಿಸಾಟಿ ಯಾರಿಹರು ಹೇಳವ್ವ, ಅವ್ವ ನಿನ್ನ ಗಟ್ಟಿ ತನಕ ಸರಿಸಾಟಿ ಯಾರಿಹರು ಹೇಳವ್ವ, ಈ ಮಾಂಸದ ಮುದ್ದೆಯನ್ನ ಮನುಷ್ಯನನ್ನಾಗಿ ಮಾಡಿದ ದೇವರು ನೀನವ್ವ, ನನ್ನ ದೇವರು ನೀನವ್ವ. ಹಗಲಿರುಳು ದುಡಿಯುವಾಕಿ ದಣಿವೇ ತಿಳಿಯದ ಮೂಕ ಹಸುವಿನಂತಾಕಿ, ಹಗಲಿರುಳು ದುಡಿಯುವಾಕಿ ದಣಿವೇ ತಿಳಿಯದ ಮೂಕ ಹಸುವಿನಂತಾಕಿ, ಉಳಿಸಿಬಿಟ್ಟ ಹಳಸಿದನ್ನವ ಉಂಡು ಏಳುವಾಕಿ, ಉಳಿಸಿಬಿಟ್ಟ ಹಳಸಿದನ್ನವ ಉಂಡು ಏಳುವಾಕಿ, ಹಸಿದೆಲ್ಲರ ಹೊಟ್ಟೆ ತುಂಬಿಸೋ ದೇವತೀಕಿ ನನ್ನ ದೇವತೀಕಿ. ನಿಬ್ಬಣಕ್ಕೆ ಹೊಲಸಿಟ್ಟ ಅಂಗಿ ದಿನಾಲು ಉಡಲಿಲ್ಲ, ನಿಬ್ಬಣಕ್ಕೆ ಹೊಲಸಿಟ್ಟ ಅಂಗಿ ದಿನಾಲು ಉಡಲಿಲ್ಲ, ದಣಿವಾಗಿವೆ ಎಂದು ತಾ ಮಂಚಕ್ಕೆ ಮಲಗಲಿಲ್ಲ, ದಣಿವರಿಯದ ಜೀವ ನನ್ನಪ್ಪ. ಸಂಸಾರದ ಭಾರವನ್ನು ಯಾರಿಗೂ ಹೇರಲಿಲ್ಲ, ಸಂಸಾರದ ಭಾರವನ್ನು ಯಾರಿಗೂ ಹೇರಲಿಲ್ಲ, ಬಗೆ ಬಗೆಯ ಕನಸುಗಳನ್ನು ನನಸಾಗಿಸಿ ನಡೆಸಿದನಲ್ಲ, ಸಹನೆಯ ಆಗರ ದಣಿವರೆಯದ ಜೀವ ನನ್ನಪ್ಪ. ಸಿದ್ಧಯೋಗಿ
ಹೃದಯದಿ ಹೂ ಬಿಟ್ಟ ಮಲ್ಲಿಗೆ ಚಂದನವ ಚೆಲ್ಲಿತು ಮೆಲ್ಲಗೆ. ಜನಮನದಿ ನೆಲೆ ನಿಂತ ಸಂತ ಮಹಾಂತ ನಮ್ಮ ಸಿದ್ದೇಶ್ವರ. ಎಲ್ಲರಂತಲ್ಲ ಸಿದ್ದೇಶ್ವರ ಅಪ್ಪ ವಿಭಿನ್ನ ವ್ಯಕ್ತಿತ್ವದ ವಂದ್ಯರು. ಇಲ್ಲ ಇದ್ದಾನೆ ಎನ್ನುವವರ ಮಧ್ಯೆ ಇರುವ ನಡೆದಾಡುವ ದೇವರು. ಒಣ ಪುರಾಣ ಶಾಸ್ತ್ರ ಹೇಳಿ ಹಣ ಮಾಡುವ ಮಂದಿ ನಡುವೆ ಶಾಪ ನೀಡದೆ ತಾಪ ಕಳೆವ ಸರಳ ಸಾಧು ನಮ್ಮ ಸಿದ್ದೇಶ್ವರ. ನನ್ನ ಕವದನ ಸಿರಿಸಿಕೆ ನನ್ನ ಗಂಡ ಭಾಳ ಒಳ್ಳೆಯವ. ನನ್ನ ಗಂಡ ಭಾಳ ಒಳ್ಳೆಯವ. ನಾ ಹೇಳಿದಂಗೆ ಕೇಳವ. ಹೋರಿಗೆ ಮುಗದಾಣೆ ಹಾಕಿದಂಗ ಮನಸ್ಸಿಗೆ ಹಗ್ಗ ಹಚ್ಚಿದಂಗ ಅವನ ಮನಸ್ಸೈತಿ ಬೆಣ್ಣಿ ಹಂಗ ಕೇಳ್ತಾನ ನಾ ಹೇಳಿದಂಗ. ಹರಿದಾಡ್ದಂಗ ಕ್ಯಾರಿ ಹಾವ ನನ್ನ ಗಂಡ ನನ್ನ ಮೇಲೆ ಭಾಳ ಜೀವ. ಹರಿದಾಡ್ದಂಗ ಕ್ಯಾರಿ ಹಾವ ನನ್ನ ಗಂಡ ನನ್ನ ಮೇಲೆ ಭಾಳ ಜೀವ. ಗಂಗಳ ಚರಿಗಿ ಬೆಳ್ಳಗಿಡವ ಬಾಗ್ಲ ಹಾಕಿ ಓಣ್ಯಾಗ ಮಾತಾಡವ. ಪ್ರೀತಿಲಿ ಎಂದು ನನ್ನ ನೋಡಿ ಜಗತ್ತನ ಬಾಳ್ಯದ ಗಾಡ್ಯಾಗ ಕುಂತೀನಿ ಅವಸರ ಮಾಡಿ ಪ್ರೀತಿಲಿಂದ ಹಾಕ್ಯಾನ ನನಗೆ ನೋಡಿ. ಊರಾಗ ನನ್ನ ಗಂಡ ಸರ್ದಾರ, ಮನ್ಯಾಗ ನನ್ನ ಮುಂದೆ ಪಿಂಜಾರ. ಏನೈತ್ರಿ ಏನೈತ್ರಿ ಜೀವನ ಅಂದ್ರ ಏನೈತ್ರಿ, ಏನೈತ್ರಿ ಏನೈತ್ರಿ ಜೀವನ ಅಂದ್ರ ಏನೈತ್ರಿ. ಇದು 4 ದಿನದ ಸಂತೆ ಐತ್ರಿ, ಚಂದಗೆ ಇದ್ದು ಹೋಗೋದೈತ್ರಿ. ಇದು 4 ದಿನದ ಸಂತೆ ಐತ್ರಿ, ಚಂದಗೆ ಇದ್ದು ಹೋಗೋದೈತ್ರಿ. ಇಷ್ಟಕ್ಕೆ ಎಷ್ಟು ಬಡ್ಕೋತೀರಿ, ಚಂತನ ಚಿಂತೆ ಮಾಡ್ಕೋತೀರಿ. ಇಷ್ಟಕ್ಕೆ ಎಷ್ಟು ಬಡ್ಕೋತೀರಿ, ಚಂತನ ಚಿಂತೆ ಮಾಡ್ಕೋತೀರಿ. ಹಣದ ಕಾಲಾಗ ಹಂಬಲಿಸ್ತೀರಿ, ಸಂಬಂಧಗಳ ಮರೆತು ಹೋಗಿರಿ. ಹಣದ ಕಾಲಾಗ ಹಂಬಲಿಸ್ತೀರಿ, ಸಂಬಂಧಗಳ ಮರೆತು ಹೋಗಿರಿ. ವಿಚಾರ ಮಾಡ್ರಿ, ಬಂದಾಗ ಏನು ತಂದಿರಿ, ಹೋಗಾಗ ಜೋಡಿ ಏನು ಒಯ್ತೀರಿ. ಶಿಲಾ ಯುಗಕ್ಕೇಕೆ ಮರಳುತ್ತಿರುವೆವು ಮತ್ತೆ, ಶಿಲಾ ಯುಗಕ್ಕೇಕೆ ಮರಳುತ್ತಿರುವೆವು ಮತ್ತೆ, ಹಿಂಚಲನೆಗೇಕೆ ಆದ್ಯತೆ ನೀಡುತ್ತಿರುವೆವು ಮತ್ತೆ, ಮೌಢ್ಯತೆಗೇಕೆ ಶರಣಾಗುತ್ತಿರುವೆವು ಮತ್ತೆ, ಆಡಂಬರಕ್ಕೇಕೆ ಮೊರೆ ಹೋಗುತ್ತಿರುವೆವು ಮತ್ತೆ, ಹಿಂಸ್ರಕ ಪಶುವಾಗಿ ಏಕೆ ಕೆರಳುತ್ತಿರುವೆವು ಮತ್ತೆ, ನರಾಧಮರಾಗಿ ಏಕೆ ನರಳುತ್ತಿರುವೆವು ಮತ್ತೆ. ಗಲ್ಲು ಗಲ್ಲಿಯಲ್ಲಿ ನಿನ್ನ ಚೆಲ್ಲಾಟ, ಮನೆ ಮನೆಗಳಲ್ಲೂ ಗೋಳಾಟ ನರಳಾಟ. ಗಲ್ಲು ಗಲ್ಲಿಯಲ್ಲಿ ನಿನ್ನ ಚೆಲ್ಲಾಟ, ಮನೆ ಮನೆಗಳಲ್ಲೂ ಕೂಡ ಗೋಳಾಟ ನರಳಾಟ. ಕೊರೋನಾ ಎಂಬ ಮಹಾಮಾರಿ ಬಿರುಗಾಳಿಯಂತೆ ಅಪ್ಪಳಿಸಿತು ಭಾರಿ, ಬಿರುಗಾಳಿಯಂತೆ ಅಪ್ಪಳಿಸಿತು ಭಾರಿ. ನೀನೆಷ್ಟು ಕ್ರೂರಿ, ನೀನೆಷ್ಟು ಕ್ರೂರಿ. ಬಿದ್ದಾಗ ಎಬ್ಬಿಸಿ ನಿಲ್ಲಿಸಿ ಗೆದ್ದು ಬೀಗುವ ಪಾಠ ಕಲಿಸಿ, ಗದ್ದಗಲ್ಲವ ಸವರಿ ಸಂತೈಸಿದಳು ನನ್ನವ್ವ. ಕಷ್ಟ ಕಾಲದಲ್ಲಿ ಬಿರು ಬಿಸಿಲಿನಲ್ಲಿ ಸ್ಪಷ್ಟವಾಗಿ ಬರಿಗಾಲಿನಲ್ಲಿ ನಡೆದಳು, ಮುಷ್ಟಿಯಲ್ಲಿ ಕೈ ಹಿಡಿದು ಸನ್ಮಾರ್ಗ ತೋರಿದಳು ನನ್ನವ್ವ. ಬೆಟ್ಟದಷ್ಟು ಆಸೆಗಳ ಬಟ್ಟಲಗನ್ನೋಳು ತುಂಬಿದಳಲ್ಲ, ಪೆಟ್ಟು ಬಿದ್ದಾಗ ಪುಟಿದೇಳು ಎಂದಳು ನನ್ನವ್ವ. ಉದ್ಘಾಟನೆ ಭಾಷಣ ಕವಿಗಳು ವಾಚನಕ್ಕಿಂತ ಮುಂಚೆ ಮಾಡಬೇಕಾಗಿತ್ತು. ಆದರೆ ನನಗೊಂದು ಕುತೂಹಲ ಇತ್ತು, ನಮ್ಮ ಬಿಜಾಪುರದ ಕವಿಗಳು ಯಾವ ರೀತಿ ಕವನ ವಾಚನ ಮಾಡ್ತಾರೆ, ಅವ್ರ ವಿಷಯ ಏನಿದೆ ನಾನು ಗಮನಿಸಬೇಕಾಗಿತ್ತು. ಆ ಕಾರಣಕ್ಕಾಗಿ ನಾನು ಗುಡಿಸೋರಿಗೆ ಹೇಳಿದೆ, ಇಲ್ಲ ನಾನು ಎಲ್ಲ ಕವನ ವಾಚನ ಮುಗಿದ ನಂತರ ನನ್ನ ಉದ್ಘಾಟನಾ ಭಾಷಣ ಇಟ್ಟಿಗೋ ಅಂತ ಹೇಳಿದೆ. ಆ ನಿಟ್ಟಿನಲ್ಲಿ ವೈವಿಧ್ಯಮಯ ಈ ಒಂದು ಕವನ ವಾಚನ ಮಾಡಿದ ಎಲ್ಲ ಕವಿಗಳಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದರಲ್ಲಿ ಬದುಕಿನ ಬಗ್ಗೆ, ತಂದೆ ಬಗ್ಗೆ, ತಾಯಿಯ ಬಗ್ಗೆ, ಮಕ್ಕಳ ದ್ರೋಹದ ಬಗ್ಗೆ ಇರ್ಬೋದು, ಬಿಜಾಪುರದ ಶರಣರ ಬಗ್ಗೆ, ಸಿದ್ದೇಶ್ವರಪ್ಪರ ಕುರಿತು, ಹೀಗೆ ವಿವಿಧ ರೀತಿಯಾದಂಥ ಕವನ ವಾಚನ ಈ ವೇದಿಕೆ ಮೇಲೆ ಇವತ್ತು ಮಂಡನೆ ಆಯಿತು. ಆದರೆ ನನ್ನ ಪ್ರಕಾರ ಇನ್ನಷ್ಟು ಬೇಕಾಗಿತ್ತು ಅಂತ ನನ್ನ ಅನಿಸಿಕೆ.
ಇನ್ನೂ ಇಷ್ಟು ಅಧ್ಯಯನ ಬೇಕಾಗಿತ್ತು, ಇನ್ನಷ್ಟು ಉತ್ತಮವಾಗಿದ್ದರೆ ಚೆನ್ನಾಗಿತ್ತು ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಅನ್ಬೋದು ಸರ್, ನೀವೇನು ಎಷ್ಟು ಕವನ ಬರೆದಿರಿ ನಮ್ಮ ಕವನ ವಿಮರ್ಶೆ ಮಾಡ್ಲಕ್ಕ ಅನ್ನೋದು ಪ್ರಶ್ನೆ ಬರ್ತದೆ. ನಾನು ಕವನ ಬರೆದಿಲ್ಲ, ಯಾವುದೂ ಸಾಹಿತ್ಯ ರಚನೆ ಮಾಡಿಲ್ಲ, ಆದ್ರೆ ಒಳ್ಳೆಯ ಓದುಗ ನಾನು, ಭಾಳ ಅದ್ಭುತ ಓದುಗ ನಾನು. ನೀವು ಯಾವುದೇ ಕವನ ಕೊಡಿ, ಯಾವುದೇ ಕತೆ ಕೊಡಿ, ಅದನ್ನು ವಿಮರ್ಶೆ ಮಾಡುವಂಥ ವಿಚಾರ ನನ್ನೊಳಗೆ ಇದೆ. ಇವತ್ತಿನ ಕವಿಗೋಷ್ಠಿ ಕುರಿತು ನಾನು ಮಾತಾಡಬೇಕು ಆಗಿತ್ತಂದ್ರೆ ವಿವಿಧ ಮಜಲುಗಳಲ್ಲಿ ಇಲ್ಲಿ ಕವಿಗಳು ವಾಚನವನ್ನು ಮಾಡಿದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಕವಿತೆ ಅಂದ್ರೆ ಏನು, ಕಾವ್ಯ ಅಂದ್ರೆ ಏನು? ಬರೀ ಪ್ರತಿಭೆಯ ಬೆಡಗಲ್ಲ. ಕಾವ್ಯ ಅಂತಂದರೆ ಬರೀ ನಮ್ಮ ಶಬ್ದಗಳಿಂದ, ನಮ್ಮ ವಾಕ್ಚಾತುರ್ಯದಿಂದ ರಚನೆ ಮಾಡಿರುವಂತಹ ಕಾವ್ಯ ಅಲ್ಲ. ಅಲ್ಲಿ ಈಗ ತಾನೇ ಸರ್ ಹೇಳಿದರು, ಜ್ವಲಂತ ಸಮಸ್ಯೆಗಳಿರಬೇಕು, ಅಥವಾ ಸಮಾಜಮುಖಿಯಾಗಿ ಬದಲಾವಣೆ ಆಗುವಂಥ ಅಥವಾ ಸಮಾಜದ ಅಂಕುಡಂಕುಗಳನ್ನು ತಿದ್ದುವಂಥ ಕೆಲಸ ಕೂಡ ನಮ್ಮ ಕವನದಿಂದ ಆಗಬೇಕು ಅನ್ನುವಂಥದ್ದು ಕೂಡ ನನ್ನ ಆಶಯ ಕೂಡ. ಹಾಗಾದರೆ ನಾವ್ಯಾಕೆ ಕವಿತೆಯನ್ನು ಬರಿತೀವಿ? ನನ್ನನ್ನು ಒಳಗೊಂಡಂತೆ ನಾವು ಕವಿತೆಗಳನ್ನು ಬರಿತೀವಿ. ಹಾಗಂದ್ರೆ ಯಾಕೆ ಬರಿತೀವಿ? ಗುರುತಿಸಿಕೊಳ್ಳುವ ಗೀಳಿಗಾಗಿ ಬರಿತೀವ, ಅಥವಾ ಹಪಹಪಿಗಾಗಿ ಬರಿತೀವ, ಹೆಸರು ಮಾಡ್ಬೇಕು ಅನ್ನುವಂಥ ಹಪಹಪಿಗಾಗಿ ಬರಿತೀವ, ಅಥವಾ ನಾವು ಏನಾದರೂ ಕೌಶಲ್ಯ ಮೆರಿಬೇಕು, ನನ್ನ ನಾನು ಎಷ್ಟು ಚತುರಳಿದ್ದೀನಿ ಅಂತ ಹೇಳಂದು ಕೌಶಲ್ಯ ಮೆರಿಲಿಕ್ಕೆ ನಾನೇನಾದರೂ ಕವಿತೆ ಬರಿತಿದ್ದಾನ? ಇಂಥ ಎಲ್ಲ ಕೆಲವ ಪ್ರಶ್ನೆಗಳಿಗೆ ನಾನು ಉತ್ತರ ಹುಡುಕ್ತಾ ಹೋದಂತೆ ಇವು ಯಾವ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ನಮಗೆ ಸಿಗಂಗಿಲ್ಲ. ಯಾಕಂದ್ರೆ ಎಲ್ಲರೂ ಒಂದೊಂದು ದೃಷ್ಟಿಕೋನವನ್ನು ಇಟ್ಕೊಂಡು ಒಂದೊಂದು ಥೀಮ್ ಇಟ್ಕೊಂಡು ಬರ್ದಿರ್ತಾರೆ. ಹಾಗಾದ್ರೆ ಕೆಲವರಿಗೆ ಕವಿತೆ ಅಂತಂದ್ರೆ ಅವಶ್ಯಕತೆ ಇರುತ್ತೆ, ಇನ್ನು ಮತ್ತೆ ಕೆಲವರಿಗೆ ಅದು ಅನಿವಾರ್ಯತೆ ಕೂಡ ಇರುತ್ತೆ, ಇನ್ನು ಕೆಲವರಿಗೆ ನಿರಾಳತೆ ಇರುತ್ತೆ. ತಮ್ಮ ಮನಸ್ಸಿನ ನೋವುಗಳನ್ನ ಕವಿತೆಯಲ್ಲಿ ಗೀಚ್ಕೊಂಡು ನಿರಾಳತೆಯನ್ನು ಅನುಭವಿಸೋರಂಥವ್ರನ್ನ ನಾವು ನೋಡ್ತೀವಿ. ಮತ್ತೆ ಇನ್ನ ಕೆಲವರಿಗೆ ಆತ್ಮದ ತುರ್ತು ಅಂತ ಹೇಳ್ತೀವಿ. ಕವಿತೆ ಬರೆದಿದ್ರೆ ನನಗೆ ನಿದ್ದೆನೆ ಬರಂಗಿಲ್ಲ, ಅಥವಾ ನನಗೆ ಅದು ಆತ್ಮದ ತುರ್ತು ಕೂಡ ಅಂತ ಅನಿಸ್ತಾ ಇರುತ್ತೆ. ಅಂಥವ್ರು ಕೂಡ ಈ ಕವಿಗಳ ಆಗಿ ಹೋಗಿರುತ್ತನ್ನ ನಾವು ನೋಡ್ತೀವಿ. ಇವತ್ತು 20ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜಯಪುರದ ಗುಮ್ಮಟ ನಗರಿಯಲ್ಲಿ ಅತ್ಯಂತ ವೈಭವದಿಂದ ನಡೀತಾ ಇದೆ. ಇದು ಎಲ್ಲರ ಕಣ್ತುಂಬುವಂತಹ ಸುಂದರವಾದ ವೇದಿಕೆಯಾಗಿದೆ ಅನ್ನೋದಕ್ಕೆ ಈ ವೇದಿಕೆ, ಕವಿಗೋಷ್ಠಿಯ ವೇದಿಕೆ ಸಾಕ್ಷಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಈ ಅನೇಕ ಕವಿಗೋಷ್ಠಿಗಳು ನಡೀತವೆ. ಮೊಟ್ಟ ಮೊದಲ ಬಾರಿಗೆ ಅನೇಕ ಕವಿಗೋಷ್ಠಿಯಲ್ಲಿ ಕವನ ವಾಚನ ಮಾಡಿದಂತಹ ನನ್ನೆಲ್ಲ ಸೋದರ ಸೋದರಿಯರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಯಾಕಂತಂದ್ರೆ ಇಲ್ಲಿ ಸರ್ ಅವರು, ಬಿರಾದರ್ ಸರ್ ಅವರು ಬಹಳಷ್ಟು ಮಾರ್ಮಿಕವಾಗಿ ಮಾತಾಡಿದರು. ಏನಪ್ಪ ಅಂತಂದ್ರೆ ಈಗಿನ ಜಾಗೃತಿ ಜಗತ್ತಿನಲ್ಲಿ ನಾವು ಹೇಗೆ ಇರಬೇಕು, ನಾವು ಹೇಗೆ ಬದುಕಬೇಕು, ಅಲ್ಲಿರುವಂಥ ವಿಚಾರಗಳನ್ನು ನಾವು ತಗೊಂಡು ಇನ್ನಷ್ಟು ಉತ್ಕೃಷ್ಟ ಮಟ್ಟದ ಕವನಗಳನ್ನು ನಾವು ಬರಿಬೇಕು. ಕೇವಲ ಕವನ ಬರೆಯೋದು ಹವ್ಯಾಸ ಆಗಬಾರ್ದು, ಅದು ನಮ್ಮ ಜನರನ್ನ ಬದಲಾಯಿಸುವಂತಹ ಒಂದು ಬದಲಾವಣೆಯ ಕವನಗಳಾಗಬೇಕು ಅನ್ನುವಂತಹ ಮಾತನ್ನು ಹೇಳಿದಂತ ಬಿರಾದರ್ ಸರ್ಗೆ ಕೂಡ ನಾನು ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪುಸ್ತಕಗಳನ್ನು ಓದ್ರಿ, ಮತ್ತು ದೊಡ್ಡ ದೊಡ್ಡ ಕವಿಗಳ ಜ್ಞಾನಪೀಠ ಪುರಸ್ಕೃತರ ಒಂದು ಕವಿಗಳನ್ನ ಅರಿಯಿರಿ, ವಿಮರ್ಶೆಯನ್ನ ಮಾಡ್ರಿ, ಮಾಡುವಂಥ ವಿಚಾರವನ್ನ ಬೇರೆದವ್ರ ಕಡೆ ಹೋಗ್ರಿ ಅಂದರು. ನಾವು ಕೂಡ ಸಾಮಾನ್ಯ ಕವಿಗಳಾಗಿದ್ದೇವೆ. ಇನ್ನು ಮುಂದೆ ಗುರುಗಳ ದಾರಿಯನ್ನು ತೋರಿಸಿಕೊಟ್ರು. ಅವ್ರು ಸಿಕ್ಕರೆ ಒಂದು ವಿಚಾರ, ಒಂದು ಜ್ಞಾನದ ದಾರಿ ತೋರ್ತದ. ಅಂತಹ ವಿಚಾರವನ್ನ ನಮ್ಗೆ ಕರೆಸಿ ಒಂದು ವಿಚಾರ ಮಾಡಾಕ ಒಂದು ಜ್ಞಾನ ದಾರಿಯನ್ನು ತೋರಿಸಿದಂಥ ನಮ್ಮ ವಾಲಿಕಾರ್ ಸರ್ ಅವರಿಗೆ ಇನ್ನೊಮ್ಮೆ ನಮಸ್ಕರಿಸುತ್ತಾ, ನಾವು ಕವಿಗಳಾಗಿದ್ದೇವೆ, ಆದ್ರೆ ಸಾಹಿತ್ಯವನ್ನು ಕಲ್ತಿದ್ದೇವೆ. ಬದುಕಿನ ಜಂಜಾಟಗಳಿಗೆ ನಮ್ಮ ನೋವುಗಳನ್ನು ಒಂದು ಯಾವ ರೀತಿಯನ್ನು ಬಿಂಬಿಸಬೇಕು, ಬಾಯಿ ಇರೋದಿಲ್ಲ, ಅವುಗಳನ್ನು ಕವಿತೆಯಲ್ಲಿ ವ್ಯಕ್ತಪಡಿಸ್ತೀವಿ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಕ್ಕಂಥ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳ, ಬಹುತೇಕ ನಮ್ಮ ವೇದಿಕೆಯಲ್ಲಿ ಸುಮಾ ಬೋರ್ಡ್ ರೆಡ್ಡಿ ಮೇಡಮ್ ರವರು ಅದಾರ. ಬಹಳಷ್ಟು ಜನ BEd ಕಾಲೇಜಿನ ಪ್ರಾಂಶುಪಾಲರುಗಳಿಗೆ, ಸಿಬ್ಬಂದಿವರಿಗೆ ನಾವು ಸಂಪರ್ಕ ಮಾಡಿದ್ದೀವಿ. ತಮ್ಮ ಪ್ರಶಿಕ್ಷಣಾರ್ಥಿಗಳನ್ನು ಕೂಡ ತಾವು ದಯವಿಟ್ಟು ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಇಲ್ಲಿ ನಡೀತಕ್ಕಂಥ ಕವಿಗೋಷ್ಠಿ ನೋಡಿ ಮುಂದೆ ಬರ್ತಕ್ಕಂಥ ಆ ಪ್ರಶಿಕ್ಷಣಾರ್ಥಿಗಳು ಭಾವಿ ಶಿಕ್ಷಕರಾಗುವಂಥವ್ರು, ಸಮಾಜದ ಓರೆ ಕೋರೆಗಳನ್ನು ತಿದ್ದುವಂಥ ಶಕ್ತಿ ಆ ಪ್ರಶಿಕ್ಷಣಾರ್ಥಿಗಳಿಗೆ ಬರಲಿ ಅನ್ನುವಂಥ ಉದ್ದೇಶ ವ್ಯಕ್ತಪಡಿಸಿದಾಗ ಇವತ್ತು ವಿಜಯಪುರ ನಗರದ ಬಹುತೇಕ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳು ಇಲ್ಲಿ ಉಪಸ್ಥಿತರಿದ್ದೀರಿ. ಜೊತೆಗೆ ಆಸೀನರಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ರಸದೌತಣವನ್ನು ಸವಿಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸಮಸ್ತ ಕನ್ನಡಾಭಿಮಾನಿಗಳಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡ್ತಾ, ಕವಿಗೋಷ್ಠಿಯಲ್ಲಿ 25 ಜನ ಕವಿಗಳು ಕವನವನ್ನು ವಾಚನ ಮಾಡಿದ್ರು. ನಾನು ಅಧ್ಯಕ್ಷನಾಗಿ ಬಹುತೇಕ 25 ಕವಿಗಳು ಏನೇನು ಕವಿತೆಯಲ್ಲಿರ್ತಕ್ಕಂಥ ಅಂಶ ಹೇಳಿದ್ರು ಅಂತಕ್ಕಂಥ ವಿಶ್ಲೇಷಣೆ ಮಾಡ್ತಾ ಹೋಗಿದ್ರೆ ಬಹುತೇಕ ಇನ್ನೂ 2 ಗೋಷ್ಠಿಗಳು, ಶರಣ ಸಾಹಿತ್ಯದ ಗೋಷ್ಠಿ, ಬಂಡಾಯ ಸಾಹಿತ್ಯದ ನೆಲೆಯನ್ನು ನಾವು ನೋಡಬೇಕಾಗಿದೆ. ನಿಂತು ರೂಪ ನನಗೆ ಗಾದ್ ಹಿಡಿದೈತಿ. ಏನು ಅಲ್ಲಿ ಕುಂಡ್ರಲಿ ಇಲ್ಲಿ ಕುಂಡ್ರಲಿ ಆಕೈತಿ, ಹಾಕಲ್ರಿಪ್ಪ. ಹಾಂ ಹಾಕಲ್ಲ.
ಹುಲ್ಲಾಗು ಬೆಟ್ಟಗಳೇ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿದ್ರೆ ನಾ ಹಾಡ್ಕೊತ ಹೇಳತ್ತೀನಿ. ಮಂಕುತಿಮ್ಮ ಮಂಕುತಿಮ್ಮ ಹಿಂಗೆ ಹಾಡ್ತೀನಿ. ಪಟಕದ ಮುತ್ಯ ಎದ್ದು ನಿಂತು ಅಲ್ಲೇ ಅಂದವು, ಸಾಕು ಬಿಡು ತಮ್ಮ ಅಂದವು. ಹಂಗೆ ನಂದು ಲಾಸ್ಟಕ್ಕೆ ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಬಂದೈತೆ ಅಂತಕ್ಕಂಥ ಮಾತನ್ನು ಹೇಳಿ, ಇದು ಬಸವಾದಿ ಶಿವಶರಣರ ನಾಡು, ಶಿವಯೋಗಿಗಳ ನಾಡು, ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಜನ್ಮಭೂಮಿ. ಅಷ್ಟೇ ಅಲ್ಲದೆ ಅನೇಕ ಸಂತ ಶರಣರ ಕಡ್ಕೋಳ ಮಡಿವಾಳರ ಆದಿಯಾಗಿ ಎಲ್ಲ ಶರಣ ಶರಣಿಯರ ನಾಡು. ಅಷ್ಟೇ ಅಲ್ಲದೆ ಅನೇಕ ಸೂಫಿ ಸಂತರ ನಾಡನ್ನು ನಾವು ಮರಿಬಾರದು. ಸನ್ಮಾನವನ್ನು ಮಾಡಿದಂತಹ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೂ ಅನಂತ ಅನಂತ ನಮನಗಳು. ನಿಮ್ಮ ಹಾರೈಕೆ ಆಶೀರ್ವಾದ ಯಾವಾಗಲೂ ನಮ್ಮ ಕವಿ ಮನಸ್ಸುಗಳ ಮೇಲೆ ಇರಲಿ ಅಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಕನ್ನಡತನವ ಮೈಗೂಡಿಸಿಕೊಂಡರೆ ಬಾಳಿಗೆ ಸತ್ವವಿದೆ. ಕನ್ನಡತನವ ಮೈಗೂಡಿಸಿಕೊಂಡರೆ ಬಾಳಿಗೆ ಸತ್ವವಿದೆ. ಆ ಕನ್ನಡತನವನ್ನು ಮೈಗೂಡಿಸಿಕೊಂಡು ಕವಿಗೋಷ್ಠಿಗಳಲ್ಲಿ ಓಕೆ ಸರ್. ಹಾಂ ಬನ್ನಿ. ಒಂದು ಉದ್ಘಾಟನೆಯನ್ನ ಕರ್ನಾಟಕ ರಾಜ್ಯ ಮಹಿಳಾ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಶಿಕ್ಷಣ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ವಿಷ್ಣು ಶಿಂದೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷ ಈ ಒಂದು